श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेत् तं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ ದ್ವಾದಶೋಧ್ಯಾಯದಲ್ಲಿ 11ನೇ ಶ್ಲೋಕ. ಅಪಿನ ಸುಹೃದಸ್ತಾತ ಬಾಂಧವಾಃ ಕೃಷ್ಣದೈವತಾಃ ದೃಷ್ಟಾಶ್ರುತಾಃ ವಾ ಯದವಃ ಸ್ವಪುರ್ಯಾಂ ಸುಖಮಾಸತೆ. ವಿದುರ ತೀರ್ಥಯಾತ್ರೆಯನ್ನ ಮುಗಿಸಿ ಹಸ್ತಿನಾವತಿಗೆ ಬಂದಾಗ ಪಾಂಡವರು, ಧೃತರಾಷ್ಟ್ರ ಮುಂತಾದವರು ಎಲ್ಲರೂ ಕೂಡ ಸತ್ಕಾರವನ್ನು ಮಾಡ್ತಾ ಇದ್ದಾರೆ. ತದನಂತರ ಯುಧಿಷ್ಠಿರ ಕೆಲವು ಪ್ರಶ್ನೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ತೀರ್ಥಯಾತ್ರೆ ಚೆನ್ನಾಗಿ ಆಯ್ತಾ, ಯಾವ್ಯಾವ ಕ್ಷೇತ್ರಕ್ಕೆ ಹೋಗಿದ್ದೀರಿ, ಹಾಗೆ ಅಂತಲ್ಲ. ಹಾಗೆ ನಮ್ಮ ಕೃಷ್ಣ ಮತ್ತು ಯಾದವರು ಇರತಕ್ಕ ದ್ವಾರಕಾಪಟ್ಟಣಕ್ಕೆ ಹೋಗಿದ್ದೀರಾ, ಅಲ್ಲಿ ಎಲ್ಲರೂ ಕುಶಲವಾಗಿ ಇದ್ದಾರಾ? ಆ ಕಾಲದಲ್ಲಿ ಮೊಬೈಲು ವಾಟ್ಸಪ್ ಯಾವುದು ಇದ್ದಿಲ್ಲ. ಈ ತರ ಯಾರಾದ್ರೂ ಸಂಚಾರ ಮಾಡ್ಕೊಂಡು ಬಂದ್ರೆ ಅವ್ರು ಹೀಗಾಗಿದೆ ಹೀಗಾಗಿದೆ ಅಂತ ಹೇಳುವ ಪದ್ಧತಿ ಅದು. ಅಥವಾ ನಾರದರಂತವರು ಬರಬೇಕು, ತ್ರಿಲೋಕ ಸಂಚಾರಿಗಳು. ಅವರು ಈ ಲೋಕದಲ್ಲಿ ಹಾಗಾಯ್ತು, ಅವ್ರ ಲೋಕದಿಂದ ಲೋಕ ಮೆಸೇಜ್ ಅನ್ನು ಮುಟ್ಟಿಸ್ತಾ ಇದ್ರು. ತೀರ್ಥಯಾತ್ರೆ ಮಾಡುವವರು ಭೂಮಿಯಲ್ಲಿ ಇದ್ದ ವಿಚಾರವನ್ನ ತಿಳಿಸಿದರೆ, ನಾರದರಂತ ಮಹನೀಯರು ಮೇಲಿನ ಲೋಕದಲ್ಲಿ ಏನಾಗ್ತಾ ಇದೆ, ಕೆಳಗೆ ಏನಾಗ್ತಾ ಇದೆ ಇತ್ಯಾದಿ ವಿಚಾರಗಳನ್ನೆಲ್ಲ ಅವರು ತಿಳಿಸ್ತಾ ಇದ್ರು ಅಂತ. ಅದರಿಂದ ಯುಧಿಷ್ಠಿರ ಪ್ರಶ್ನೆಯನ್ನ ಮಾಡ್ತಾ ಇದ್ದ, ದ್ವಾರಕಾಪಟ್ಟಣದಲ್ಲಿ ಎಲ್ಲರೂ ಕುಶಲವಾಗಿ ಇದ್ದಾರಾ? ಇತ್ಯುಕ್ತೋ ಧರ್ಮರಾಜೇನ ಸರ್ವಂ ತಂ ಸಮವರ್ಣಯತ್ ಯಥಾನುಭೂತಂ ಭ್ರಮತಾ ವಿನಾ ಯದುಕುಲಕ್ಷಯಂ. ಈ ರೀತಿಯಾಗಿ ಯುಧಿಷ್ಠಿರ ಪ್ರಶ್ನೆ ಮಾಡಿದಾಗ ವಿದುರ ಎಲ್ಲವನ್ನು ಕೂಡ ಹೇಳ್ತಾ ಇದ್ದ. ತಾವೇನನ್ನ ಅನುಭವಿಸಿದರೋ ತೀರ್ಥಯಾತ್ರೆ ಸಂದರ್ಭದಲ್ಲಿ ಎಲ್ಲವನ್ನು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಮತ್ತು ಕೃಷ್ಣ, ಯಾದವರು ಅವರ ಬಗ್ಗೆ ಕೂಡ ಹೇಳ್ತಾ ಇದ್ದಾರೆ. ಆದರೆ ಒಂದು ವಿಷಯ ಮಾತ್ರ ತಿಳಿಸಿಲ್ಲ, ವಿನಾ ಯದುಕುಲ ಕ್ಷಯಂ. ಯದುಕುಲದ ನಾಶ ಆಗ್ಲಿಕ್ಕಿದೆ, ಕೃಷ್ಣ ಪರಂಧಾಮಕ್ಕೆ ಹೋಗ್ಲಿಕ್ಕಿದ್ದಾನೆ, ಆ ವಿಷಯ ಮಾತ್ರ ಅವರು ತಿಳಿಸ್ಲಿಲ್ಲ ಅಂತ ಹೇಳ್ತಾರೆ. ತದಪ್ರಿಯಂ ದುರ್ವಿಷಯಂ ನೃಣಾಂ ಸ್ವಯಂ ಉಪಸ್ಥಿತಂ ನಾವೇದಯತ್ ಸುಕರುಣೋ ದುಃಖಿತಾನ್ ದ್ರಷ್ಟುಮಕ್ಷಮಃ. ತದಪ್ರಿಯಂ ಯಾಕೆ ಹೇಳಿಲ್ಲ ಹಾಗೆ ಅಂದ್ರೆ, ಅಪ್ರಿಯವಾದದ್ದು ದುರ್ವಿಷಯ. ಮನುಷ್ಯರಿಗೆ ಕೃಷ್ಣ ಭೂಮಿಯಿಂದ ಬರ್ತಾನೆ ಅಂದ್ರೆ ಸಂತೋಷ, ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಅಂದ್ರೆ ಸಂತೋಷ. ಹಾಗಿರುವಾಗ ಕೃಷ್ಣ ಭೂಮಿಯಿಂದ ಹೋಗ್ತಾನೆ ಹಾಗೆಂದ್ರೆ ಮೊದಲು ದುಃಖ ಪಡೋದು ಭೂಮಾತೇನೆ. ಭೂಮಿಗೆ ಭಾರಿ ದುಃಖ ಅದು ಭೂಮಿಯನ್ನು ಆಳತಕ್ಕ ರಾಜ ಯುಧಿಷ್ಠಿರ, ಅವನಿಗೂ ಭಾರಿ ದುಃಖತರವಾದದ್ದು. ಅದರಿಂದ ಆ ವಿಷಯವನ್ನ ಕರುಣಾಶಾಲಿ ವಿದುರ, ಅದರಿಂದ ಅದನ್ನ ತಿಳಿಸ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಚಿತ್ ಕಾಲಮಥಾವಾತ್ಸೀತ್ ಸತ್ಕೃತೋ ದೇವವತ್ಸ್ವಕೈಃ ಭ್ರಾತೃಜ್ಯೇಷ್ಠಸ್ಯ ಶ್ರೇಯಸ್ಕೃತ್ ಸರ್ವೇಷಾಂ ಪ್ರೀತಿಮಾವಹನ್. ಈ ರೀತಿಯಾಗಿ ಕೆಲವು ಕಾಲ ವಿದುರ ಅಲ್ಲೇ ಇದ್ದರು. ತದನಂತರ ತನ್ನ ಅಣ್ಣನ ಉದ್ಧಾರ ಆಗಬೇಕು ಅಂತ ಬಯಸಿದರಂತೆ. ವಿದುರನ ಅಣ್ಣ ಅಂದ್ರೆ ಪಾಂಡುರಾಜ ಮತ್ತು ಧೃತರಾಷ್ಟ್ರ. ಪಾಂಡುರಾಜ ಮೊದಲೇ ದೇಹ ಬಿಟ್ಟಾಗಿದೆ. ಇನ್ನು ಧೃತರಾಷ್ಟ್ರ, ಅವನು ಕುರುಡ. ಗಾಂಧಾರಿ ಮತ್ತು ಧೃತರಾಷ್ಟ್ರ ಅಲ್ಲೇ ಇದ್ರು, ವಾಸ ಮಾಡಿಕೊಂಡು ಇದ್ರು. ತಮ್ಮ 100 ಜನ ಮಕ್ಕಳನ್ನು ಕಳ್ಕೊಂಡಿದ್ರು, ಅಲ್ಲೇ ವಾಸ ಮಾಡ್ತಾ ಇದ್ರು. ಆದ್ರೆ ಅವನ ಮನಸ್ಸಿನಲ್ಲಿ ಇನ್ನೂ ಮಕ್ಕಳು ಅಂತ ಒಂದು ಮಮತೆ ಇತ್ತು. ಅವರಾದ ಮೇಲೆ ಇನ್ನು ಯುಧಿಷ್ಠಿರಾದಿಗಳು ನಮ್ಮನ್ನ ನೋಡ್ಕೋತಾ ಇದ್ದಾರೆ ಹಾಗೆಂಬ ಒಂದು ವಿಚಾರವೂ ಇತ್ತು, ಚೆನ್ನಾಗೇ ನೋಡ್ಕೋತಾ ಇದ್ದಾರೆ ಹಾಗೆ ಅಂತ. ಆದರೆ ಅವರು ಮಾಡಿದ ಪಾಪ ಮಾತ್ರ ಭಾರಿ ಇತ್ತು.
ಧೃತರಾಷ್ಟ್ರ ಮಾಡಿದ ಪಾಪ ಸ್ವಲ್ಪ ದೊಡ್ಡದು, ಅವನ ಯೋಗ್ಯತೆಗೆ ತಕ್ಕದ್ದಲ್ಲ ಅದು. ಒಳ್ಳೆ ಗಂಧರ್ವ ಅವನು. ಧೃತರಾಷ್ಟ್ರ ಎನ್ನತಕ್ಕ ಗಂಧರ್ವ, ಒಂದು ಗಂಧರ್ವನಾಗಿ, ದೇವಗಂಧರ್ವನಾಗಿ ಪರಮಾತ್ಮನ ಕುರಿತಾದ ಗಾನ ಮಾಡತಕ್ಕವರು, ಅವರಿಗೆ ದುರ್ಯೋಧನ ಮುಂತಾದವರು ಮಕ್ಕಳಾಗಿ ಹುಟ್ಟಿ ಅವರ ಮೇಲೆ ಮಮತೆ ಬೇರೆ. ದುಷ್ಟ ಮಕ್ಕಳು ಹುಟ್ಟಲೇಬಾರದು. ದುಷ್ಟ ಮಕ್ಕಳು, ಶಾಸ್ತ್ರ ವಿರುದ್ಧವಾಗಿ ನಡೆಯುವ ಮಕ್ಕಳು ಹುಟ್ಟಿದರೂ ಕೂಡ ಅವರ ಹತ್ರ ಇರಬಾರದು ಅಂತ ಇದೆ. ಅದರಿಂದ ಇಷ್ಟೆಲ್ಲ ಇದ್ರೂ ಕೂಡ, ವಿದುರಾದಿಗಳು ಉಪದೇಶ ಮಾಡಿದ್ರೂ ಕೂಡ ಮಕ್ಕಳು ಮಕ್ಕಳು ಎಂಬ ಒಂದು ಮಮತೆ ಇತ್ತು ಅವನಿಗೆ. ಅದರಿಂದಲೇ ಇಷ್ಟೆಲ್ಲ ಅನಾಹುತ ಆಯ್ತು. ಮೊದಲೇ ದುರ್ಯೋಧನನನ್ನು ಖಂಡಿಸಿ ಇದ್ರೆ, ನೀನು ಈ ರೀತಿಯಾಗಿ ಮಾಡೋದು ಸರಿಯಲ್ಲ, ಪಾಂಡವರಿಗೆ ರಾಜ್ಯ ಕೊಡಬೇಕು ಅಂತ ಕೊಟ್ಟಿದ್ರೆ ಇಷ್ಟೆಲ್ಲ ಯುದ್ಧ ಆಗ್ತಾನೇ ಇಲ್ಲ. ಸರಿ ಇಚ್ಛೆ. ಅದರಿಂದ ಅನೇಕ ಪಾಪಗಳು ಬಂದಿತ್ತು ಧೃತರಾಷ್ಟ್ರನಿಗೆ. ಆದರೆ ಅವನಿಗೆ ಅದರ ಎಚ್ಚರನೇ ಇಲ್ಲ. ತನಗೆ ಎಷ್ಟು ಪಾಪ ಬಂದಿದಲ್ಲ, ಮರಣಾಂತರ ನನ್ನ ಗತಿ ಏನು, ಯಾವ ವಿಚಾರ. ಬದುಕುವಾಗಲೇ ಅದಕ್ಕೆ ಹೇಳಿದ್ದು, ವಿದುರ ಅಂದ್ರೆ ಒಳ್ಳೆ ಜ್ಞಾನಿ, ವಿದಜ್ಞಾನೇ ಅಂತ ಧಾತು. ಜ್ಞಾನದಲ್ಲಿ ರಥನಾದವ, ಅದರಿಂದ ಅವನಿಗೆ ವಿದುರ ಅಂತ ಹೆಸರು. ಸ್ವಲ್ಪ ಆಲೋಚನೆ ಮಾಡಬೇಕು, ಮರಣಾನಂತರ ನಮಗೆ ಶ್ರೇಯಸ್ಸಾಗೋದು ಹೇಗೆ. ಹಾಗೆ ನೋಡಿ, ಬದುಕಿರುವಾಗ ರಿಟೈರ್ಮೆಂಟ್ ಡೆಪಾಸಿಟ್ ಅಂತ ಇಟ್ಕೊಟ್ಟಿರ್ತೀವಿ. ಇನ್ನು ವಯಸ್ಸಾದ ಮೇಲೆ ಬೇಕು ಅಂತ ಒಂದಿಷ್ಟು ಡೆಪಾಸಿಟ್ಗಳನ್ನು ಮಾಡಿ ಇಟ್ಕೊಂಡಿರ್ತೀವಿ. ಆದರೆ ಏನ್ ಪ್ಲಾನ್ ಮಾಡೋದಿಲ್ಲ ನಾವು, ಮರಣಾನಂತರ ಏನು ಅಂತ ಪ್ಲಾನ್ ಮಾಡೋದಿಲ್ಲ ನಾವು. ಯದ್ಯಪಿ ಅದು ಬಂದೇ ಬರ್ತದೆ, ಅದು ಕೂಡ ಹೇಗೆ ವೃದ್ಧಾಪ್ಯ ಬಂದೇ ಬರುತ್ತದೋ ಅದೇ ತರ ಮರಣವೂ ಕೂಡ ಅದು ಪ್ರಕೃತಿ, ಅದು ನೇಚರ್. ಅದು ನಾವೇನು ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ, ಬಂದೇ ಬರ್ತದೆ ಅದು. ಆದರೆ ಮರಣಾನಂತರ ಏನ್ ಮಾಡಬೇಕು ಅಂತ ಪ್ರತಿಯೊಂದು ಜೀವರಾಶಿಯು ಕೂಡ ಎಚ್ಚರ ವಹಿಸಬೇಕು. ಅದನ್ನ ವಿದುರ ತೋರಿಸಿಕೊಡ್ತಾ ಇದ್ದಾರೆ. ನೋಡಿದ್ರೆ ಈ ಧೃತರಾಷ್ಟ್ರ ಅದರ ಬಗ್ಗೆ ಯೋಚನೆನೇ ಮಾಡ್ತಾ ಇದ್ದಿಲ್ಲ, ಶ್ರೇಯಸ್ಸ ಬಗ್ಗೆ ಚಿಂತನೆನೇ ಮಾಡ್ತಾ ಇದ್ದ. ಏನ್ ಮಾಡ್ತಾ ಇಲ್ಲ. ಅಬಿಭ್ರದ್ ಅರ್ಯಮಾ ದಂಡಂ ಯಥಾಘಂ ಅಘಕಾರಿಷೋ ಯಾವದ್ಭವಾರ ಶೂದ್ರತ್ವಂ ಶಾಪಾದ್ ವರ್ಷಶತಂ ಯಮಃ. ಯಾರು ಈ ವಿದುರ ಯಾರು ಹಾಗೆ ಅಂದ್ರೆ, ಅವರು ಯಮಧರ್ಮರಾಜನೇ ವಿದುರನಾಗಿ ಬಂದಿದ್ದು. ಪಾಂಡವ್ಯರ ಶಾಪ, ಮಾಂಡವ್ಯರು ತಪಸ್ ಮಾಡ್ತಾ ಇದ್ದಾರಂತೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ವಿದುರ ಹುಟ್ಟು ಹೇಗಾಯ್ತು ಹಾಗೆ ಅಂತ. ಪಾಂಡವ್ಯರು ಅಂತ ಅವರು ತಪಸ್ ಮಾಡ್ತಾ ಇದ್ದರು. ಏನು ಅಂತ, ತನಗೆ ವಸಿಷ್ಠರ ಸಾಮ್ಯ ಬರಬೇಕು ಹಾಗೆ ಅಂತ. ನೋಡಿ, ತನಗೆ ಎತ್ತರ ಸ್ಥಾನ ಬರಬೇಕು ಸರಿ, ನನಗೆ ಪ್ರಮೋಷನ್ ಬರಬೇಕು ಸರಿ, ನನಗೂ ಕೂಡ ಆ ಒಂದು XYZ ವ್ಯಕ್ತಿಯಂತೆ ನಾನು ಆಗಬೇಕು, ಅದು ಸಲ್ಲದು ಅಂತ. ಅವರ ಯೋಗ್ಯತೆ ಏನು, ಕರ್ಮ ಏನು, ಅದನ್ನ ನೋಡ್ಕೊಂಡು ದೇವರಿಗೆ ಆ ಸ್ಥಾನಮಾನ ಕೊಟ್ಟಿರ್ತಾನೆ. ನಾವು ಆ ಸ್ಥಾನವನ್ನ ಬಯಸೋದು ಅದು ಶಾಸ್ತ್ರ ನಿಷಿದ್ಧವಾದದ್ದು. ನಾನು ಮೇಲಕ್ಕೆ ಬರಬೇಕು, ಸರಿ ಇದೆ, ನನಗಿನ್ನೂ ಉನ್ನತವಾದ ಜ್ಞಾನ ಬರಬೇಕು, ಭಕ್ತಿ ಬರಬೇಕು, ಸರಿ ಇದೆ, ನನಗೆ ಅವ್ರಿಗೆ ಇಷ್ಟಂತೆ ಜ್ಞಾನ ಬರಬೇಕು, ಅವ್ರಿಗಿದ್ದಂತೆ ನಾನು ಭಕ್ತಿ ಅದು ಕೇಳಬಾರ್ದು. ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟು ಜ್ಞಾನ ಭಕ್ತಿ ಕೊಡುವಂತ ದೇವರಲ್ಲಿ ಕೇಳೋದ್ರಲ್ಲಿ ತಪ್ಪಲ್ಲ. ಇವರು ಮಾಂಡವ್ಯರು ಋಷಿಗಳು ಏನ್ ಮಾಡಿದ್ರು, ವಸಿಷ್ಠರಂತೆ ನಾನು ಬರಬೇಕು ಅಂತ ತಪಸ್ ಮಾಡಿದ್ರು. ಅದರಿಂದ ಏನಾಯ್ತು, ಎಷ್ಟು ಯೋಗ್ಯತೆ ಇರಬೇಕೋ ಅದಕ್ಕಿಂತ ಮೇಲೆ ಪುಣ್ಯ ಸಂಪಾದನೆ ಮಾಡಿಬಿಟ್ಟು, ತಪಸ್ಸು ಮಾಡಿ 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 ಧ್ಯಾನ ಮಾಡಿ, ದೇವರನ್ನ ಧ್ಯಾನ ಮಾಡಿ, ಎಷ್ಟು ಯೋಗ್ಯತೆ ಇದೆಯೋ, ಒಂದು ಗ್ಲಾಸ್ ಅಲ್ಲಿ ಎಷ್ಟು ನೀರು ಹಾಕ್ಬೋದು ಅಷ್ಟೇ ಹಾಕ್ಬೋದು. ನೀರಿದೆ ಅಂತ ಹೇಳಿ ಅದನ್ನ ಸುರಿತಾ ಇದ್ರೆ ಗ್ಲಾಸ್ ಅಲ್ಲಿ ತಡೀತದ, ಅದು ಗ್ಲಾಸ್ ಅಲ್ಲಿ ತಡಿಯೋದಿಲ್ಲ, ಚೆಲ್ಲಿ ಹೋಗ್ತದೆ. ಅದೇ ರೀತಿಯಾಗಿ ಪುಣ್ಯ ಎಷ್ಟಿರ್ಬೇಕೋ ಅಷ್ಟೇ ಇರಬೇಕು. ನಮಗ್ ಗೊತ್ತಿಲ್ಲ, ಇದೆಲ್ಲ ಹೆಚ್ಚು ಪುಣ್ಯ ಮಾಡುವವರು ದೇವತೆಗಳು, ಋಷಿಗಳು, ಅವರಿಗೆ ಸಂಬಂಧಪಟ್ಟದ್ದು. ನಾವು ಅದನ್ನ ತೆಗೆದುಕೊಂಡ್ಬಿಡ್ಬಾರ್ದು. ಮನುಷ್ಯರಿಗೆ ಎಷ್ಟು ಇದೆಯೋ ಅಷ್ಟೋ ಮಾಡೋದಿಲ್ಲ. ಗ್ಲಾಸ್ ತುಂಬಾ ಇದೆ ಅಂದ್ರೆ ನಾವು ಕಾಲೋಟ ನಮಗೆ ತುಂಬಿರೋದಿಲ್ಲ, ಅದಕ್ಕಿಂತ ಕೆಳಗಿದ್ದೀವಿ ನಾವು. ಅದರಿಂದ ಯಾಕೆ ಹೆಚ್ಚು ಪುಣ್ಯ ಮಾಡಬೇಕು, ಭಾಗವತ ಬೇಡ, ಸಂಧ್ಯಾ ವಂದನೆ ಬೇಡ, ಅದೇ ರೀತಿಯಾಗಿ ಚಿಂತನೆ ಮಾಡಬಾರ್ದು. ಹೆಚ್ಚು ಪುಣ್ಯ ಮಾಡುವ ಸಾಮರ್ಥ್ಯ ಯಾರಿಗಿದೆ, ಅದು ದೇವತೆಗಳಿಗೆ, ಋಷಿಗಳಿಗೆ ಸಂಬಂಧಪಟ್ಟದ್ದು. ಅದರಿಂದ ಆ ಋಷಿಗಳು ಮಾಡ್ತಾ ಇದ್ರು. ಇದು ಧರ್ಮ ವಿರುದ್ಧ, ಶಾಸ್ತ್ರ ವಿರುದ್ಧ. ಅದರಿಂದ ಯಮದೇವರಿಗೆ ಏನಾರು ಮಾಡಬೇಕು ಅಂತ ಅನಿಸ್ತು. ಅದರಿಂದ ಏನ್ ಮಾಡಿದ್ರು, ಒಂದು ಆ ಊರಿನ ರಾಜ, ಅವನ ಪದಾರ್ಥಗಳನ್ನೆಲ್ಲ ಯಾರೋ ಕಳ್ಳತನ ಮಾಡಿದ್ರು. ಅವರು ಆ ರಾಜನ ಭಟರು ಹುಡುಕ್ತಾ ಹುಡುಕ್ತಾ, ಆ ಕಳ್ಳರನ್ನ ಹುಡುಕ್ತಾ
ಏನ್ ಮಾಡಿದ್ರು, ಈ ಮಾಂಡವಿಯರ ಆಶ್ರಮಕ್ಕೆ ಬರ್ತಾರೆ. ಆ ಕಳ್ಳರು ಅಲ್ಲೇ ಬರ್ತಾರೆ. ಬಂದು ಸಾಮಾನುಗಳನ್ನೆಲ್ಲ ಕಳ್ಳತನ ಮಾಡಿದ ಪದಾರ್ಥವನ್ನೆಲ್ಲ ಇಲ್ಲೇ ಹಾಕಿಬಿಟ್ಟು ಆ ಮಾಂಡವಿಯರ ಆಶ್ರಮದಲ್ಲಿ ಹಾಕಿ ಓಡೋಗ್ಬಿಟ್ರು. ಇವರು ಧ್ಯಾನ ಮಾಡ್ತಾ ಇದ್ದಾರೆ, ಬಂದದ್ದು ಗೊತ್ತಿಲ್ಲ, ಓದೋದು ಗೊತ್ತಿಲ್ಲ. ಇದ್ದಕ್ಕಿದ್ದಾಗಿ ರಾಜಭಟರೆಲ್ಲ ಬಂದು ನೋಡ್ತಾರೆ, ಮಾಂಡವಿಯರ ಆಶ್ರಮದಲ್ಲಿ ಕಳ್ಳತನ ಮಾಡಿದ ಪದಾರ್ಥಗಳೆಲ್ಲ ಇದೆ. ಕಳ್ಳತನ ಮಾಡಿಬಿಟ್ಟು ಇವರು ತಪಸ್ ಮಾಡ್ತಾ ಇದ್ದಾರೆ ಅಂತ, ಇವರೇ ಕಳ್ಳ ಅಂತ ಹೇಳ್ಕೊಂಡು ಹೋಗಿ ರಾಜನ ಹತ್ರ ನಿಲ್ಲಿಸ್ಬಿಟ್ರು. ಮಾತಾಡು ಮಾತಾಡು ಅಂತ ಹೇಳ್ತಾರೆ, ಏನ್ ಮಾತಾಡ್ತಾರೆ, ಧ್ಯಾನಮಗ್ನರಾಗಿ ಇರ್ತಾರೆ, ಮತ್ತೆ ಆಡಿಲ್ಲ. ಅದರಿಂದ ಗಲ್ಲಿಗೆ ಏರಿಸು ಅಂತ ರಾಜ ಶಿಕ್ಷೆ ಕೊಟ್ಟೇ ಬಿಟ್ಟ. ಗಲ್ಲಿಗೆ ಅಂದ್ರೆ ಏನು, ಈಟಿ ತರ ಇರುತ್ತದೆ, ಅದರ ಮೇಲೆ ಕೂಡ್ಸೋದವ್ರು. ಆ ಮಲದ್ವಾರದಿಂದ ಈಟಿ ಹಾಗೆ ಚುಚ್ಚಿ 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 ತಲೆ ರಂಧ್ರ ಸೀಳಿ ತಲೆ ನೆತ್ತಿಯನ್ನ ಸೀಳಿಕೊಂಡು ಬಂದ್ಬಿಡುತ್ತಂತ ಆ ಈಟಿ. ಆ ತರ ಇಟ್ಟಿರ್ತಾರೆ, ಅದು ಶಿಕ್ಷೆ, ಗಲ್ಲಿಗೆ ಏರ್ಸೋದು ಅಂದ್ರೆ ಅದು. ಆ ತರ ಮಾಡ್ತಾರೆ. ಅಷ್ಟು ಮಾಡಿದ್ರು ಕೂಡ ಇವರು ಧ್ಯಾನಮಗ್ನರಾಗಿ ಇರ್ತಾರೆ, ಮೈ ಮೇಲೆ ಎಚ್ಚರನೇ ಇಲ್ಲ. ಜನೇ ಅಸಂಪ್ರಜ್ಞಾತ ಸಮಾಧಿ ಅಂತ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಎಲ್ಲವನ್ನು ಮರೆತು ಮಾಡಬೇಕು. ಸೀದಾ ಯಮಪಟ್ಟಣಕ್ಕೆ ಹೋದ್ರು. ಯಮಪಟ್ಟಣಕ್ಕೆ ಹೋಗಿ ಅಲ್ಲಿ ಕೇಳ್ತಾರೆ, ಅಲ್ಲ ನಾನು ಏನು ಶಿಕ್ಷೆ ಮಾಡಿದೆ, ನನ್ನ ಪಾಡಿಗೆ ನಾನು ತಪಸ್ ಮಾಡ್ತಾ ಕೂತಿದ್ದೀನಿ, ಆ ರಾಜನು ಯಾರೋ ಕಳ್ಳತನ ಮಾಡಿದ್ದು ನನ್ನ ಮೇಲೆ ಹೊರೆ ಹಾಕಿ ನನಗೆ ಗಲ್ಲಿಗೆ ಏರಿಸುವ ಶಿಕ್ಷೆ ಆಯ್ತು, ನಾನೇನ್ ತಪ್ಪು ಮಾಡಿದೆ ಹಾಗೆ. ಅದಕ್ಕೆ ಯಮದೇವರು ಹೇಳಿದ್ರಂತೆ, ಋಷಿಗಳೇ, ಮಾಂಡವ್ಯರೇ, ನೀವು ಈಗ ತಪ್ಪು ಮಾಡಿಲ್ಲ, ಆದ್ರೆ ಚಿಕ್ಕ ವಯಸ್ಸಲ್ಲಿ ಏನ್ ಮಾಡಿದ್ರಿ, ಚಿಟ್ಟೆ ಅಂದ್ರೆ ಬಟರ್ಫ್ಲೈ ಅಂತಾರ ನೋಡಿ, ದುಂಬಿ, ಅದನ್ನ ಹಿಡಿದು ಅದರ ಆಸನದಲ್ಲಿ ನೀವು ಚುಚ್ತಾ ಇದ್ರಿ, ಮುಳ್ಳಿನಿಂದ ಚುಚ್ತಾ ಇದ್ರಿ, ಅದರಿಂದ ನಿಮಗೆ ಈಗ ಈ ಶಿಕ್ಷೆ ಕೊಡ್ತೀವಿ ಹಾಗೆ. ನೋಡಿ, ಕರ್ಮ ಹೇಗಿರುತ್ತದೆ ಗೊತ್ತಿಲ್ಲ, ನಾವ್ ಹಿಂದೆ ಏನ್ ಮಾಡಿರ್ತೀವಿ ಅದನ್ನ ಅನುಭವಿಸ್ಲೇಬೇಕು. ಮಾಂಡವ್ಯರು ಹೇಳಿದ್ರು, ಹೌದಪ್ಪ, ನಾನು ಚಿಕ್ಕ ವಯಸ್ಸಿನಲ್ಲಿ ಮಾಡಿದ್ದು, ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಈಗ ಕೊಡಾರ, ತಪಸ್ ಮಾಡ್ತಾ ಇದ್ದೀನಿ, ಪರಮಾತ್ಮನ ಕುರಿತ ತಪಸ್ ಮಾಡಿದಾಗ ಎಲ್ಲಾ ಪಾಪವೂ ಹೋಗ್ತದೆ, ನೀವು ನೋಡಿದ್ರೆ ನನಗೆ ಅದೇ ಬೇಕಾಗಿ. ಯಾವಾಗ ದೊಡ್ಡವರಿಗೆ ಶಾಪ ಕೊಟ್ಟರು, ಇವರ ಹೆಚ್ಚು ಪುಣ್ಯ ಎಲ್ಲ ಯಮದೇವರಿಗೆ ಟ್ರಾನ್ಸ್ಫರ್ ಆಯ್ತು ನೋಡಿ. ಅದರಿಂದ ಯಮದೇವರು ನಿಜವಾದ ಕಾರಣ ಹೇಳದೆ, ನೀವು ವಸಿಷ್ಠರ ಸಾಮ್ಯವನ್ನ ಬಯಸಿ ತಪಾಸ್ ಮಾಡ್ತಾ ಇದ್ದೀರಿ, ನಿಮ್ಮ ಯೋಗ್ಯತೆಗೆ ದಕ್ಕಿದ್ದಲ್ಲ ಅದು, ಹಾಗೆಂತ ಹೇಳಿದ್ರೆ ಆಯ್ತು, ತಪ್ಪಾಯ್ತು, ಕ್ಷಮೆ ಆಗ್ಲಿ ಅಂತ ಅವರು ಹೊಟ್ಟೋಗ್ತಾ ಇದ್ರು. ಅದರಿಂದ ಏನಾಯ್ತು, ಹೆಚ್ಚು ಮಾಡಿದ ಪುಣ್ಯ ಅವರಲ್ಲೇ ಉಳ್ಕೋತಾ ಇತ್ತು, ಅದನ್ನ ತಡೆಯುವ ಸಾಮರ್ಥ್ಯ ಇಲ್ಲ ಅವರಿಗೆ, ಅದು ಟ್ರಾನ್ಸ್ಫರ್ ಆಗಬೇಕು, ಬೇರೆ ಪಾತ್ರೆಗೆ ಹೋಗ್ಬೇಕು. ಅದರಿಂದ ಯಮದೇವರು ಏನ್ ಮಾಡಿದ್ರು, ಅವರು ಸಣ್ಣ ವಯಸ್ಸಲ್ಲಿ ಮಾಡಿದ ಯಾವುದೋ ಒಂದು ಅಪರಾಧವನ್ನ ಕಾರಣವಾಗಿ ಹೇಳಿ, ಸಣ್ಣ ವಯಸ್ಸಲ್ಲಿ ಮಾಡಿದ್ದು ಅವ್ರ ತಂದೆ ತಾಯಿಗಳಿಗೆ ಹೋಗ್ತದೆ ಹೊರತು ಇವರಿಗೆ ಬರೋದಿಲ್ಲ. ಅದರಿಂದ ಆ ಕಾರಣವನ್ನು ಹೇಳಿದೆ, ನಿಜವಾದ ಕಾರಣವನ್ನು ಮುಚ್ಚಿಟ್ಟು ಈ ಕಾರಣವನ್ನು ಹೇಳಿ, ಅದರಿಂದ ನಿಮಗೆ ಈ ಶಿಕ್ಷೆ ಆಯಿತು ಅಂತ ಹೇಳಿ ಶಾಪ ಪಡ್ಕೊಂಡು ಅವರೇ ವಿದುರನಾಗಿ, ಆ ಯಮದೇವರೇ ವಿದುರನಾಗಿ ಅವತಾರ ಮಾಡಿತ್ತು. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಯಾವದ್ ಭಬಾರ ಶೂದ್ರತ್ವಂ ಶಾಪಾತ್ ವರ್ಷಶತಂ ಯಮಃ. ಶಾಪದಿಂದ ಅವರು ಆ ಯಮದೇವನೇ ವಿದುರನಾಗಿ ಬಂದಿರೋದು. ಅಂತಹ ಯಮದೇವರು ಅವರು ಮಾಡಿದ ಧೃತರಾಷ್ಟ್ರನ ಮೇಲೆ ಅನುಗ್ರಹ ಮಾಡಬೇಕು ಅಂತ ಅಲ್ಲಿ ಕೆಲವು ಕಾಲ ಇದ್ರು. ಅಲ್ಲಿ ಯುಧಿಷ್ಠಿರೋ ಲಬ್ಧರಾಜ್ಯೋ ದೃಷ್ಟ್ವಾ ಪೌತ್ರಂ ಕುಲಂಧರಂ ಭ್ರಾತೃಭಿರ್ಲೋಕಪಾಲಾಭೈಃ ಮುಮುದೇ ಪರಯಾ ಶ್ರಿಯ. ಯುಧಿಷ್ಠಿರನು ಕೂಡ ಚೆನ್ನಾಗಿ ರಾಜ್ಯಭಾರವನ್ನು ಮಾಡ್ತಾ ತನ್ನ ವಂಶವನ್ನು ಬೆಳೆಸತಕ್ಕ ಪರೀಕ್ಷಿತ ರಾಜ ಮನೆಯಲ್ಲಿದ್ದಾನೆ. ಮತ್ತೆ ಸಹೋದರರು ಭೀಮಾದಿಗಳು ಅವರ ಜೊತೆಗೆ ಲೋಕಪಾಲಕರಂತೆ ಇರತಕ್ಕ ಅಂತ ಮಹನೀಯರು ಅವರ ಜೊತೆಗೆ ಅದ್ಭುತವಾದ ಸಂಪತ್ತಿನಿಂದ ರಾಜ್ಯವನ್ನ ಚೆನ್ನಾಗಿ ಮಾಡ್ತಾ ಇದ್ದರು. ಅಥ ಮಂತ್ರ್ಯಾಚ್ಯುತೋ ಬಂಧೂನ್ ನಿವರ್ತ್ಯ ಅನುಗತಾನ್ ವಿಭುಃ ಅರ್ಜುನೋದ್ಧವ ಶೈನೇಯೈರ್ಯಯೋ ದ್ವಾರವತೀಂ ಹಯೈಃ. ಆ ಸಂದರ್ಭದಲ್ಲಿ ಕೃಷ್ಣನು ಕೂಡ ಅಲ್ಲಿ ಬಂದಿದ್ರು. ಅಶ್ವಮೇಧ ಯಾಗಲ ನಡೀತು. ತದನಂತರ ಅರ್ಜುನ ಮತ್ತು ಕೆಲವರು ಎಲ್ಲರೂ ಕೂಡ ಕೃಷ್ಣನ ಜೊತೆಗೆ, ಕೃಷ್ಣ ಅವರೆಲ್ಲರನ್ನು ಕೂಡ ಕರೆದುಕೊಂಡು ದ್ವಾರಕಾ ಪಟ್ಟಣಕ್ಕೆ ತಾನು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಏವಂ ಗೃಹೇಶು ಸಕ್ತಾನಾಂ ಪ್ರಮತ್ತಾನಾಂ ಗೃಹೇ ಹಯ.
ಅತ್ಯಕ್ರಾಮತ ವಿಜ್ಞಾತಃ ಕಾಲ ಪರಮದುಸ್ಸರಃ ಗೃಹೇ ಹಯ ಗೃಹಕೃತ್ಯ ಚೇಷ್ಟಯ ಪ್ರಮತ್ತಾನಾಂ ಧೃತರಾಷ್ಟ್ರಾದೀನ. ಈ ವಿದುರ ನೋಡ್ತಾ ಯುಧಿಷ್ಠಿರನು ಯಮದೇವರ ಅವತಾರ, ಯುಧಿಷ್ಠಿರನು ಕೂಡ ಯಮದೇವರ ಅವತಾರ, ವಿದುರ ಅವರು ಕೂಡ ಯಮದೇವರ ಅವತಾರನೇ. ವಿದುರ ನೋಡ್ತಾ ಇದ್ದಾನೆ, ತನ್ನ ಅಣ್ಣ ಏನು ಹೀಗೆ ಬರೀ ಮನೆಯಲ್ಲೇ ಕಾಲ ಕಳೀತಾ ಕೂತಿದ್ದಾನಲ್ಲ, ರಿಟೈರ್ಮೆಂಟ್ ಆದ ಮೇಲೆ ಇನ್ನೇನ್ ಮಾಡೋದು, ಮನೆಯಲ್ಲೇ ಅವರು ಹಾಗೆ ಇವ್ರು ಹೀಗೆ ಹಾಗೆ ಅಂತ ಕೊಡ್ಕೊಂಡು ಮನೆಯಲ್ಲೇ ಕೂತ ಕಾಲ ಕಳೀತಾ ಇದ್ರು. ಹಂಗಾಗಬಾರದು ಅಂತ. ಯಾಕೆ? ಕಾಲ ಬರ್ತಾ ಇದೆ. ಯಾವ ಕಾಲ? ಮೃತ್ಯು ಕಾಲ ಬರ್ತಾ ಇದೆ. ಅದನ್ನು ಗೊತ್ತಾಗದೆ ಮಾನವ ಜನ್ಮ ಬಂದಿದೆ, ಸಾಧನೆ ಮಾಡ್ಕೋಬೇಕಾಗಿತ್ತು. ಏನು ಗೊತ್ತಿಲ್ಲದೆ ಹೀಗೆ ಮನೆಯಲ್ಲಿ ಊಟ ತಿಂಡಿ ಮಲ್ಕೋದು, ಹೀಗೆ ಪಾರ್ಕಿಗೆ ಹೋಗೋದು, ಹೀಗೆ ಕಾಲ ಕಳೀತಾ ಕೂತಿದ್ರೆ ಮರಣಾನಂತರ ಶ್ರೇಯಸ್ ಹೇಗೆ ಆಗೋದು? ದುಸ್ತರಃ ತರ್ತುಂ ಅಶಕ್ಯ ಅಂತ ಪರಮಾತ್ಮನ ಸಂಕಲ್ಪ ಅದೆಲ್ಲ. ಶ್ರೇಯಸ್ ಆಗ್ಲೇಬೇಕು ಹಾಗೆಂಬ ಅದೆಲ್ಲ, ಅದನ್ನ ಮೀರಿಸೋದು ಕಷ್ಟ. ವಿದುರಃ ತದಭಿಪ್ರೇತ್ಯ ಧೃತರಾಷ್ಟ್ರಮ ಭಾಷತ ರಾಜನ್ ನಿರ್ಗಮ್ಯತಾಂ ಶೀಘ್ರಂ ಪಶ್ಯೇದಂ ಭಯಮಾಗತಂ. ಅಣ್ಣನನ್ನ ಕರೆಸಿ ಒಂದ್ ದಿವಸ ಹೇಳೇ ಬಿಟ್ರು ವಿದುರ. ಅಣ್ಣ ಧೃತರಾಷ್ಟ್ರ, ಹೇ ರಾಜನ್, ರಾಜರೇ, ನಿರ್ಗಮ್ಯತಾಂ, ದಯವಿಟ್ಟು ನೀವು ಮನೆಯಿಂದ ಹೊರಟೋಗ್ರಿ. ಹಿಂದಿನ ಕಾಲದಲ್ಲಿ ವಾನಪ್ರಸ್ಥಾಶ್ರಮ ಇತ್ತು, ಈಗ ಮನೆಯ ಮನ ತರ ಆಗಿಬಿಟ್ಟಿದೆ. ಇಲ್ಲಿ ವಾನಪ್ರಸ್ಥ ಅಂತ ಮನಕ್ಕೆಲ್ಲಿ ಉಡ್ಕೊಂಡು ಹೋಗೋದು. ವಯಸ್ಸಾದ ಮೇಲೆ, ಮೊಮ್ಮಗ ಬಂದ ಮೇಲೆ, ಮೊಮ್ಮಕ್ಕಳು ಹುಟ್ಟಿದ ಮೇಲೆ ರಾಜಂದಿರೆಲ್ಲ ವಾನಪ್ರಸ್ಥಕ್ಕೆ ಹೋಗಿ ಅಲ್ಲಿ ಕಾಡಿನಲ್ಲಿ ತಪಸ್ಸನ್ನು ಮಾಡ್ತಾ ಶ್ರೇಯಸ್ಸನ್ನ ಪಡ್ಕೊಂಡು ಮರಣಾನಂತರ ಏನು ಶ್ರೇಯಸ್ ಪಡಿಬೇಕು ಅದನ್ನ ಪಡ್ಕೋತಾ ಇದ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಸಣ್ಣ ವಯಸ್ಸಿನಲ್ಲಿ ಹೆಂಡತಿ ಮಕ್ಕಳು ಸೌಭಾಗ್ಯ, ತದನಂತರ ರಾಜ್ಯ ಪರಿಪಾಲನೆ, ವಯಸ್ಸಾದ ಮೇಲೆ ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡೋರು, ಋಷಿಗಳಂತೆ ತಪಸ್ ಮಾಡ್ತಾ ಇದ್ರು. ಹಾಗೆ ಇದು ಹಿಂದಿನ ರಾಜರು ಇದ್ದ ಕ್ರಮ ಇತ್ತು. ಅದರಿಂದ ವಿದುರ ಹೇಳ್ತಾನೆ, ನೀನು ಕಾಡಿಗೆ ಹೋಗು. ಯಾಕೆ? ಭಯ ಬರ್ತಾ ಇದೆ. ಏನ್ ಭಯ? ಮರಣ ಭಯ. ಪಶ್ಯೈದಂ ಭಯಮಾಗತಂ. ಇನ್ನು ವಯಸ್ಸಾಗ್ತಾ ಇದೆ, ನಡಿಲಿಕ್ಕಾಗಲ್ಲ, ಮಾಡ್ಲಿಕ್ಕಾಗಲ್ಲ. ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀಯ? ಮನೆಯಲ್ಲಿ ಪ್ರಾಣ ಬಿಡಬಾರದು ಅಂತ ಇದೆ, ಅದೊಂದು ನಿಯಮ ಇದೆ. ಪ್ರಾಣ ಬಿಡುವವರು ಮನೆಯಲ್ಲಿ ಬಿಡ್ಲೇಬಾರ್ದಂತ. ಎಲ್ಲರೂ ಹೋಗಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಹೋಗಿಯೇ ಪ್ರಾಣ ಬಿಡಬೇಕು ಅಂತ ಇದೆ. ಅದರಿಂದ ಮರಣ ಬರ್ತಾ ಇದೆ, ನೀನು ಇಲ್ಲಿ ಪ್ರಾಣ ಬಿಡಬೇಡ. ಪ್ರತಿಕ್ರಿಯಾ ನಯಸ್ಯೇಹ ಕುತಶ್ಚಿತ್ ಕರ್ಹಿಚಿತ್ ಪ್ರಭೋ ಸಯೇಷ ಭಗವಾನ್ ಕಾಲಃ ಸರ್ವೇಷಾಂ ನ ಸಮಾಗತಃ. ಸಂಹರ್ತ ಭಗವಾನ್ ವಿಷ್ಣು ಕಾಲಃ ಇತ್ಯಭಿಧೀಯತೆ. ಆಚಾರ್ಯರು ಬರೀತಾರೆ ಭಾಗವತ ತಾತ್ಪರ್ಯದಲ್ಲಿ. ಪರಮಾತ್ಮ ಕಾಲ ಬಂದಿದೆ ಅಂದ್ರೆ ಏನರ್ಥ? ಪರಮಾತ್ಮನೇ ಬಂದಿದ್ದಾನೆ ಕಾಲ ರೂಪದಲ್ಲಿ, ಸಂಹಾರ ಮಾಡತಕ್ಕವ ಸಂಕರ್ಷಣ ರೂಪಿ ಪರಮಾತ್ಮ ಬಂದಿದ್ದಾನೆ. ಅದರಿಂದ ಆ ಮರಣ ಬಂದ ಮೇಲೆ ನಾವು ಸಾಧನೆ ಆಗೋದಿಲ್ಲ. ಈ ದೇಹ ಇರುವಾಗಲೇ ಸಾಧನೆ ಮಾಡ್ಕೋಬೇಕು. ಪ್ರಾಣ ಇರುವಾಗಲೇ, ಉಸಿರಾಟ ಇರುವಾಗಲೇ ಸಾಧನೆ ಮಾಡ್ಕೋಬೇಕು. ಅದರಿಂದ ನೀ ಏನಾದ್ರು ಒಂದು ಪ್ರತಿಕ್ರಿಯೆ ಮಾಡ್ಕೋ. ಜೀವನ ಉದ್ದಕ್ಕೆ ಏನು ಸಾಧನೆನೇ ಮಾಡಿಲ್ಲ, ಬರೀ ಮಗ ಮಕ್ಕಳು ರಾಜ್ಯ ಅಂತ ಪಾಂಡವರ ಜೊತೆಗೆ ವಿರುದ್ಧ ಮಾಡಿದ್ದೇ ಆಯ್ತು ನೀನು. ಇನ್ನಾರು ಶ್ರೇಯಸ್ಸನ್ನ ಪಡ್ಕೋ ಅಂತ ಮರಣಕಾಲ ಬರ್ತಾ ಇದೆ ಹಾಗೆ ಅಂತ ವಿದುರ ಎಚ್ಚರಿಸ್ಲಿಕ್ಕೆ ಬಂದದ್ದು. ಅದನ್ನ ಸರಿಯಾದ ಸಮಯ ನೋಡಿ ಅವರು ಹೇಳಿದ್ರು ಹಾಗೆ. ಇನ್ನು ಮುಂದೆ ಏನಾಯ್ತು ಎಂಬ ವಿಚಾರ ಮತ್ತೆ ನೋಡ. ಶ್ರೀಮದ್ ಅಂತರ್ಗತ. ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.